ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 9ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 10ನೇ ಅಧ್ಯಾಯವನ್ನು ಶುರು ಮಾಡೋಣ. ಗೇಟ್ ಬಳಿಯೇ ಕಾದು ನಿಂತಿದ್ದರು ನಕ್ಷತ್ರಳ ಅಪ್ಪ ಅಮ್ಮ ಮತ್ತು ತಮ್ಮ. ಮನೆ ಮುಂದೆ ಕಾರ್ ನಿಲ್ತಾ ಇದ್ದಂಗೆ ಮಗಳ ಮುಖ ನೋಡೋದಿಕ್ಕೆ ಅಂತ ಓಡಿ ಹೋಗಿದ್ರು. ಅವರನ್ನು ಕಂಡ ನವೀನ್, ಅಂಕಲ್ ಏನೂ ಆಗಿಲ್ಲ, ಆರಾಮಾಗಿದ್ದಾಳೆ, ನಡೀರಿ ಒಳಗಡೆ ಹೋಗೋಣ ಅಂತ ಮಗಳನ್ನು ಇಳಿಸ್ಕೊಳ್ಳೋದಿಕ್ಕೆ ಅಂತ ಬಂದ ವಿಶ್ವನಾಥರಿಗೆ ಹೇಳಿದ್ದ. ಅದುವರೆಗೂ ಸುಧಾರಿಸ್ಕೊಂಡಿದ್ದ ನಕ್ಷತ್ರ ಅಪ್ಪ ಅಮ್ಮನ ಮುಖ ನೋಡುತ್ತಲೇ, ಪಪ್ಪ ಇಲ್ಲಿ ನೋಡಿ, ನನ್ನ ಕಾಲು ಸುಟ್ಕೊಂಡ್ಬಿಟ್ಟೆ ಅಂತ ಅಳೋದಿಕ್ಕೆ ಶುರು ಮಾಡಿದ್ಲು. ತರಕಾರಿ ಕಟ್ ಮಾಡುವಾಗ ಮಗಳು ಚೂರು ಕೈ ಕುಯ್ಕೊಂಡ್ರೆ ಹೆಂಡ್ತಿಗೆ ಗದರ್ತಾ ಇದ್ರು ವಿಶ್ವನಾಥರು. ಮಗು ಹತ್ರ ಏನಕ್ಕೆ ಕೆಲಸ ಮಾಡಿಸೋದು ನೀನು ಅಂತ ಬೈತಾ ಇದ್ರು ಹೆಂಡ್ತಿಗೆ. ಅಂಥದ್ರಲ್ಲಿ ಮಗಳ ಕಾಲನ್ನು ನೋಡಿ ಕಣ್ಣೀರು ಹಾಕಿದ್ರು. ತಾಯಿ ಕರಳು ಹೆಚ್ಚೇ ನೊಂದ್ಕೊಂಡಿತ್ತು. ನಡಿಬೇಡ ರೀ, ಅವಳನ್ನ ಎತ್ಕೊಂಡು ಬನ್ನಿ ಅಂತ ಪೂರ್ಣಿಮಾ ಹೇಳಿದ್ರು. ಮಗಳನ್ನು ಎತ್ಕೊಳ್ಳೋದಿಕ್ಕೆ ಹೋದ ವಿಶ್ವನಾಥರಿಗೆ, ವಿಶ್ವ ಅವರೇ, ಮಕ್ಕಳು ಎಷ್ಟೇ ದೊಡ್ಡವರಾದರೂ ನಮಗೆ ಚಿಕ್ಕ ಮಕ್ಕಳೇ, ಆದ್ರೇನು ಮಾಡೋದು, ನಮ್ಮ ಎತ್ತರಕ್ಕೆ ಬೆಳೆದಿರೋ ನಿಂತಿರೋ ಮಕ್ಕಳನ್ನ ಎತ್ಕೊಳ್ಳೋ ಅಷ್ಟು ಕಸುವು ನಮ್ಮ ದೇಹದಲ್ಲಿಲ್ಲ. ಬನ್ನಿ, ಲಕ್ಷ್ಮಿ ಸಿಕ್ಕಿದಾಗಿಂದ ಅವಳನ್ನ ನಡೆಸಿಲ್ಲ, ನವೀನ್ ಎತ್ಕೊಂಡು ಬರ್ತಾನೆ ಅಂತ ಮಗನ ಕಡೆ ತಿರುಗಿ, ನವೀನ್ ಅವಳನ್ನ ಕರ್ಕೊಂಡು ಬಾ ಅಂತ ಗೌಡರು ಹೇಳಿದರು. ಸರಿ ಅಂತ ತಲೆ ಆಡಿಸಿ ಎತ್ಕೊಳ್ಳೋದಿಕ್ಕೆ ಹೋದ ನವೀನ್ಗೆ ನಿರಾಕರಿಸ್ತಾ, ಸಪೋರ್ಟಿಗೆ ಬಾ ಸಾಕು, ಒಂದೇ ಕಾಲಲ್ಲಿ ನಡೀತೀನಿ ಅಂತ ಅಂದಳು. ಅಪ್ಪನೆದುರು ಇರಿಸು ಮುರಿಸಾಗಿತ್ತು ಅವಳಿಗೆ. ಸಿಚುಯೇಷನ್ ಅರ್ಥ ಮಾಡಿಕೊಂಡ ಸತಿ, ನೀವು ಹೋಗಿ, ನಾನು ಕರ್ಕೊಂಡು ಬರ್ತೀವಿ ಅಂತ ಇಬ್ಬರನ್ನು ಮುಂದೆ ಕಳಿಸ್ದ. ಜಾಸ್ತಿ ಉರಿತಿದೆಯೇನೆ ಅಂದ ಮುಖ ಸಪ್ಪಗೆ ಮಾಡಿಕೊಂಡು ಜೀವನ್. ಎಲ್ಲರೂ ಹೋದ್ರಲ್ಲ, ಈಗ ಬಾ ಅಂತ ಸತಿ ಹೇಳ್ದ. ಮುಂದೆ ಬರುತ್ತಾ ಜೀವನ್ ನಕ್ಷತ್ರಳ ರೂಮ್ ತೋರಿಸಿದ್ದ. ಅಷ್ಟರಲ್ಲಾಗಲೇ ಪೂರ್ಣಿಮಾ ಹಾಸಿಗೆ ಸರಿ ಮಾಡ್ತಾಯಿದ್ರು. ಹಾಸಿಗೆ ಮೇಲೆ ಮಲಗಿಸಿ ಡ್ರೆಸ್ಸಿಂಗ್ ಮಾಡಿಬಿಡ್ತೀನಿ ಅಂತ ಅಂದ ನವೀನ್. ಜೀವನ್, ಡ್ಯಾಶ್ಬೋರ್ಡಲ್ಲಿ ಮೆಡಿಸನ್ಸ್ ಇದೆ, ತೊಗೊಂಡು ಬಾ ಅಂತ ಹೇಳಿದ್ದ ಜೀವನ್ಗೆ. ಮಗಳ ಬಾಡಿದ ಮುಖ ನೋಡಿಯೇ ಮಗಳು ಹಸಿದಿದ್ದಾಳೆ ಅಂತ ತಾಯಿ ಕರಳು ಅರ್ಥ ಮಾಡಿಕೊಂಡು, ಮೊದಲು ಕಾಫಿ ಕುಡಿದು ಹೊಟ್ಟೆಗೇನಾದರೂ ತಿನ್ನಿ, ಆಮೇಲೆ ಮಾಡುವಂತ್ರಿ ಇರಿ, ಕಾಫಿ ತರ್ತೀನಿ ಅಂತ ಹೇಳಿದ್ರು. ವಿಶ್ವನಾಥರು ದಿಂಬಿನ ಬಳಿ ಕೂತು ಮಗಳ ತಲೆ ಸವರುತ್ತಾ, ಹೇಗಾಯಿತು ಇದೆಲ್ಲ ಅಂತ ಕೇಳಿದ್ರು. ನವೀನ್ ನಕ್ಷತ್ರಳ ಪಕ್ಕವೇ ಕುಳಿತ. ಎದ್ದು ಕೂರಲು ಹೋದ ನಕ್ಷತ್ರಳಿಗೆ, ಪರವಾಗಿಲ್ಲ ಮಲಗು ಎನ್ನುವಂತೆ ಸನ್ನೆ ಮಾಡಿ ಇನ್ನೆರಡು ಚೇರ್ ಎಳ್ಕೊಂಡು ಗೌಡ್ರು ಮತ್ತು ಸತೀಶ್ ಕೂತ್ಕೊಂಡ್ರು. ಅಪ್ಪ, ಸಂಧ್ಯಾ ಮನೆಯಿಂದ ಆಟೋನಲ್ಲಿ ಹೊರಟೆ, ಅವಾಗಿನ್ನೂ ಗಲಾಟೆ ವಿಷಯ ನನಗೆ ಗೊತ್ತಿರಲಿಲ್ಲ. ಅರ್ಧ ದಾರಿ ಅಂದರೆ ರೈಲ್ವೆ ಟ್ರ್ಯಾಕ್ ಹತ್ರ ಬಂದಮೇಲೆ ಅಲ್ಲಿ ಪೊಲೀಸ್ ಜನಗಳ ಮಧ್ಯೆ ಗಲಾಟೆ ಆಗ್ತಾಯಿತ್ತು. ಪೊಲೀಸ್ ಜನಗಳಿಗೆ ಹೊಡಿತಾ ಇದ್ರು. ಅದಕ್ಕೆ ಆಟೋದವರು ರಿಟರ್ನ್ ಬೈಪಾಸ್ ರೂಟಲ್ಲಿ ಬರೋಕ್ಕೆ ಬಂದರು. ಅಲ್ಲಿ ಅವಾಗಿನ್ನೂ ಪೊಲೀಸ್ ಇರಲಿಲ್ಲ. ಆದರೆ ಬೈಪಾಸ್ ಹತ್ರ ಕೆಲವು ಜನಗಳು ಅಡ್ಡ ಹಾಕಿ ಆಟೋನ ಮುಂದೆ ಹೋಗೋದಕ್ಕೂ ಬಿಡ್ತಿರ್ಲಿಲ್ಲ. ರಿಟರ್ನ್ ಹೋಗ್ತೀವಿ ಅಂದರೂ ಬಿಡಲಿಲ್ಲ. ಡ್ರೈವರ್ನ ಆಟೋಯಿಂದ ಹೊರಗೆ ಇಳಿದು ಹೊಡೆಯೋದಕ್ಕೆ ಶುರು ಮಾಡಿಬಿಟ್ರು. ನನಗೇನು ಮಾಡ್ತಾರೋ ಅಂತ ಭಯ ಆಗಿ ಆಟೋ ಇಳಿದು ಓಡಿಬಿಟ್ಟೆ. ಓಡುವಾಗ ಸ್ಲಿಪ್ಪರ್ ಕಿತ್ತೋಯ್ತು, ಅಲ್ಲೇ ಬಿಸಾಗಿ ಮತ್ತೆ ಓಡಿದೆ. ಅಲ್ಲಿ ಟೈರ್ಗೆ ಬೆಂಕಿ ಹಚ್ಚಿದ್ರು. ಓಡೋ ಅವಸರದಲ್ಲಿ ಗಾಬರಿಲಿ ನೋಡಲಿಲ್ಲ. ಅರ್ಧ ಬೆಂದಿದ್ದ ಟೈರ್ ಮೇಲೆ ಕಾಲಿಟ್ಬಿಟ್ಟೆ. ಮುಂದಕ್ಕೆ ಓಡೋಕ್ಕಾಗಲಿಲ್ಲ. ಪೆಟ್ಟಿಗೆ ಅಂಗಡಿಗಳಿಗೆಲ್ಲ ಬೆಂಕಿ ಹಚ್ತಿದ್ರು. ಅದಕ್ಕೆ ಕಾಂಪ್ಲೆಕ್ಸ್ಗಳಿಗಾದರೆ ಸೇಫ್, ಯಾರೂ ಬೆಂಕಿ ಹಚ್ಚಲ್ಲ ಅಂದ್ಕೊಂಡು ಕಾಲು ತುಂಬ ಉರಿತಾ ಇತ್ತು. ಅದರಲ್ಲೇ ಹೇಗೋ ಕಷ್ಟಪಟ್ಟು ಕಾಂಪ್ಲೆಕ್ಸ್ ಸ್ಟೇರ್ಕೇಸ್ವರೆಗೂ ಹೋದೆ ಅಷ್ಟೇ. ತುಂಬ ಸುಸ್ತಾಗಿ ತಲೆ ಸುತ್ತ ಬಂದು ಕಣ್ಣಿಗೆ ಕತ್ಲಿಟ್ಟಂಗಾಗಿ ಅಷ್ಟೇ ನೆನಪಿರೋದು. ಎಚ್ಚರ ಆದಾಗ ಅಲ್ಲೇ ಮಲಗಿದ್ದೆ. ಆಟೋದಲ್ಲಿದ್ದಾಗ ನಿಮಗೆ ಕಾಲ್ ಮಾಡಿದೆ, ನಾಟ್ ರೀಚಬಲ್ ಬಂತು ಪಪ್ಪ. ಓಡೋವಾಗ ಮೊಬೈಲ್ ಕೈನಲ್ಲೇ ಇತ್ತು, ಫ್ಲೈಟ್ ಮೋಡ್ ಪ್ರೆಸ್ ಆಗಿ ಸ್ವಿಚ್ ಆಫ್ ಬಂದಿದೆ ಅಂತ ನಡೆದಿದ್ದನ್ನೆಲ್ಲ ದೀರ್ಘವಾಗಿ ವರದಿ ಒಪ್ಪಿಸಿದ್ಲು ನಕ್ಷತ್ರ. ಅಷ್ಟರಲ್ಲಿ ಕಾಫಿ ಜೊತೆ ಬಿಸ್ಕೆಟ್ಸ್ ತಂದಿದ್ರು ಪೂರ್ಣಿಮಾ. ಎಲ್ಲರೂ ಕಾಫಿ ಮಾತ್ರ ತೆಗೆದುಕೊಂಡರು. ಬಿಸ್ಕೆಟ್ ನಿರಾಕರಿಸಿ, ನಕ್ಷತ್ರಳಿಗೆ ಬಿಸ್ಕೆಟ್ ತಿನ್ನು, ಹಸುವಾಗಿರುತ್ತೆ ನಿನಗೆ ಅಂತ ಬಲವಂತ ಮಾಡಿ ತಿನ್ನಿಸಿದ್ರು. ಎಲ್ಲರೂ ಕಾಫಿ ಕುಡಿದಾದ್ಮೇಲೆ ಎಲ್ಲರೂ ಹಾಲ್ಗೆ ಬನ್ನಿ ಅಂದು, ಈಗ ಮಾಡಪ್ಪ ಡ್ರೆಸ್ಸಿಂಗ್ ಅಂದರು ಪೂರ್ಣಿಮಾ. ಅಲ್ಲೇ ಉಳಿದ ಪೂರ್ಣಿಮಾಗೆ, ಪೂರ್ಣ, ತಾಯಿ ಎದುರಿಗೆ ಮಕ್ಳಿಗೆ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ, ಬಾ ನೀನು ಹೊರಗಡೆ ಅಂತ ವಿಶ್ವನಾಥರು ಕೇಳಿದ್ರು. ಸರಿ, ನಾನು ಹೊರಗಡೆ ಬರ್ತೀನಿ ಅನ್ನುತ್ತಾ ಬಾಗಿಲ ಬಳಿ ಬಂದ ಸತಿ ಹತ್ರ ಬಂದ ನವೀನ್, ಒಳಗಡೆ ಬಾ, ನೀನು ಜಾಸ್ತಿನೇ ಸುಟ್ಟಿದೆ, ಕಾಲು ನೋವಾಗುತ್ತೆ, ಡ್ರೆಸ್ಸಿಂಗ್ ಮಾಡುವಾಗ ಏನಾದರೂ ಮಾತಾಡಿಸ್ತಾ ಮೈಂಡ್ ಡೈವರ್ಟ್ ಮಾಡು ಅಂತ ಹೇಳ್ದ. ಆಗಲಿ ಎನ್ನುತ್ತಾ ಬಂದು ನಕ್ಷತ್ರಳ ತಲೆ ಬದಿಗೆ ಕೂತ್ಕೊಂಡ ಸತಿ. ನಕ್ಷತ್ರ, ನಿನಗೆ ನಮ್ಮ ಓಲ್ಡ್ ಫೋಟೋಸ್ ತೋರಿಸ್ಲಾ ಅಂತ ಕೇಳಿದಾಗ ಗ್ಲೌಸ್ ಹಾಕ್ಕೊಂಡ ನವೀನ್ಗೆ, ಮೆಂಟ್ಲು, ನಿನ್ನೊಂದು ಪ್ರಶ್ನೆ ಕೇಳಲಾ ಅಂತ ನಕ್ಷತ್ರ ಕೇಳಿದ್ಲು. ಏನು ಅಂತ ಅಂದ ಕಾಟನ್ ಕೈಗೆ ತೆಗೆದುಕೊಳ್ತಾ. ನಿಮ್ಮ ಕಾಲೇಜ್ನಲ್ಲಿ ಈ ಬರ್ನಿಂಗ್ ಡ್ರೆಸ್ಸಿಂಗ್ ಪಾಠ ಮಾಡಿದಾರಾ, ಐ ಮೀನ್ ಸಿಲೆಬಸ್ ಕವರ್ ಆಗಿದೆಯಾ ಅಂತ ನಕ್ಷತ್ರ ಕೇಳಿದ್ಲು.
ಅವಳ ಪ್ರಶ್ನೆಗೆ ಇಬ್ಬರು ನಗ್ತಾ, ಮೊನ್ನೆ ಇನ್ನೂ ಥಿಯರಿ ಆಯಿತು, ಪ್ರಾಕ್ಟಿಕಲ್ಗೆ ಸ್ವಲ್ಪ ಕೈ ಸುಟ್ಕೊಂಡು ಬನ್ನಿ ಅಂತ ಅಂದಿದ್ರು. ಅಷ್ಟರಲ್ಲಿ ನಿಂಗೆ ಹೀಗಾಯ್ತಲ್ಲ, ನಾನು ಕೈ ಸುಟ್ಕೊಳೋದು ತಪ್ಪಿತು, ಇಲ್ಲೇ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ನವೀನ್ ಸುಟ್ಗಾಯವನ್ನು ಕ್ಲೀನ್ ಮಾಡ್ತಾ ಹೇಳಿದ್ದ. ಅಯ್ಯೋ ಪಾಪಿ ಅಂತ ನೋವಲ್ಲಿ ಕಣ್ಮುಚ್ಚಿ ಅಪ್ಪ ಎನ್ನುತ್ತಾ, ಉರಿತಿದ್ಯೋ, ಏನೇ ಸಿಟ್ಟಿದ್ರು ಆಮೇಲೆ ಜಗಳ ಮಾಡೋಣ, ಬೇಕಾದರೆ ಒಂದ್ಸಾರಿ ನಾನೇ ಸೋಲ್ತೀನಿ, ನೋಯಿಸ್ಬೇಡ ಅಂತ ನಕ್ಷತ್ರ ಹೇಳಿದ್ಲು. ಸ್ವಲ್ಪ ಕ್ಲೀನ್ ಮಾಡೋವರೆಗೂ ಅಷ್ಟೇ ಉರಿಯುತ್ತೆ, ತಡ್ಕೋ ಅಂತ ನವೀನ್ ಹೇಳಿ ತುಂಬ ಸ್ಮೂತಾಗಿ ಕ್ಲೀನ್ ಮಾಡ್ತಾ ಹೇಳ್ದ. ಏನು ಡಾಕ್ಟ್ರೋ ನೀನು, ಸ್ಟೆಥಾಸ್ಕೋಪೇ ಹಾಕ್ಕೊಂಡಿಲ್ಲ ಅಲ್ವಾ ನಕ್ಷತ್ರ ಅಂತ ಅಂದ ಸತಿ. ಅಣ್ಣ, ಇವನಿನ್ನೂ ಡಾಕ್ಟ್ರು ಅಂತ ಕ್ವಾಲಿಫೈಡ್ ಆಗೇ ಇಲ್ಲ, ಪ್ರಾಕ್ಟಿಕಲ್ ಆಗ್ತಾ ನಾನೇ ಸಿಗಬೇಕಿತ್ತಾ, ಕರ್ಮವೇ ಅಂತ ಹಣೆ ಚಚ್ಕೊಳ್ತಾ ನಕ್ಷತ್ರ ಹೇಳಿದ್ಲು. ಕಾಟನ್ನಲ್ಲಿ ಆಯಿಂಟ್ಮೆಂಟ್ ತೆಗೆದುಕೊಳ್ತಾ, ಅಡ್ಬಿದ್ದೆ ನಿಮ್ಮಿಬ್ರು ಜ್ಞಾನಕ್ಕೆ, ಡ್ರೆಸ್ಸಿಂಗ್ ಮಾಡೋಕ್ಕೆ ಸ್ಟೆಥಾಸ್ಕೋಪ್ ಏನಕ್ರೋ ಅಂತ ನವೀನ್ ಹೇಳ್ದ. ಡಾಕ್ಟ್ರು ಅಂದಮೇಲೆ ಹಾಕ್ಕೋಬೇಕಪ್ಪ ಅಂದ್ಲು ನಕ್ಷತ್ರ. ಸ್ಟೆಥಾಸ್ಕೋಪ್ ಇಲ್ಲದೆ ಡಾಕ್ಟರ್ ಎಂದು ಒಪ್ಪಲಾರೆವು ಅಂತ ಅನ್ನೋ ಹಾಗೆ ಹೇಳಿದರು. ನಕ್ಷತ್ರ, ಇವನು ಪೂರ್ತಿ ಪಾಸ್ ಆದಮೇಲೆ ಸ್ಟೆಥಾಸ್ಕೋಪ್ ಕೊಡೋದು ಅನಿಸುತ್ತೆ ಅಲ್ವೇನೋ ಅಂತ ಸತಿ ಹೇಳ್ದ. ಹೌದೌದು, ಕೋರ್ಸ್ ಮುಗಿದ್ಮೇಲೆ ಸರ್ಟಿಫಿಕೇಟ್ ಜೊತೆ ಸ್ಟೆಥಾಸ್ಕೋಪ್ ಕೊಡ್ತಾರೆ ಅಂತ ಅಂದ ನವೀನ್ ತಣ್ಣಗೆ ಆಯಿಂಟ್ಮೆಂಟ್ ಹಚ್ಚಿದ. ಆಯಿಂಟ್ಮೆಂಟ್ನಿಂದ ಅಷ್ಟೊತ್ತು ಉರಿಯುತ್ತಿದ್ದ ಗಾಯ ತಣ್ಣಗನ್ನಿಸ್ತಾ ಇತ್ತು. ರಿಲ್ಯಾಕ್ಸ್ ಆದಂತೆ ಫೀಲ್ ಆಗ್ತಾ ಇತ್ತು. ಅಲ್ಲ, ಸ್ಟೆಥಾಸ್ಕೋಪ್ ಯಾವುದು ಅಂಗಡಿಲಿ ಸಿಕ್ಕಲ್ವಾ, ಸಿಕ್ಕರೆ ತೊಗೊಂಡ್ಬಿಡು ಒಂದು ಅಂತ ನಕ್ಷತ್ರ ಹೇಳಿದ್ಲು. ಮೊನ್ನೆ ಜಾತ್ರೆಲಿ ಇದ್ವು, ಕೊಡ್ಸೋದು ತಾನೇ ನೀನೇ ಒಂದು, ಏನಾದರೂ ತೊಗೋತೀಯಾ ಅಂತ ಒಂದು ಮಾತು ಕೇಳ್ದ ನೀನು ಅಂತ ನವೀನ್ ಬ್ಯಾಂಡೇಜ್ ಕಟ್ತಾ ಹೇಳ್ದ. ಅಷ್ಟರಲ್ಲಿ ಬಾಗಿಲು ಬಡಿದ ಸದ್ದಾಗಿತ್ತು. ಸತಿ ಎದ್ದು ಬಾಗಿಲು ತೆಗೆದ. ಪೂರ್ಣಿಮಾ ಚುರುಮುರಿ ಹಿಡಿದು ನಿಂತಿದ್ರು. ಅಡುಗೆ ಆಗ್ತಿದೆ, ಅಲ್ಲಿವರೆಗೂ ತಿಂತಾ ಇರಿ ಅಂತ ಹೇಳಿದರು. ಆಂಟಿ ಏನೂ ಬೇಡ, ನಾವು ಹೊರಡ್ತೀವಿ ಅಂತ ನವೀನ್ ಹೇಳ್ದ. ಇಲ್ಲ, ಊಟ ಮಾಡಿಕೊಂಡೇ ಹೋಗಬೇಕು, ಅಣ್ಣ ಆಗಲೇ ಒಪ್ಪಿದ್ದಾರೆ ಅಂತ ಅಂದರು. ಪ್ಲೇಟ್ಗಳನ್ನು ಸ್ಟಡಿ ಟೇಬಲ್ ಮೇಲೆ ಜಾಗ ಅಡ್ಜಸ್ಟ್ ಮಾಡಿ ಇಡ್ತಾ. ರೂಮ್ ತುಂಬ ಅಡ್ಕೊಂಡಿದ್ಯಾ, ಒಂಚೂರು ಜಾಗ ಇಲ್ದಂಗೆ ಅಂತ ಮಗಳಿಗೆ ಹೇಳ್ತಾ ಇದ್ರು. ಬಿಡಿ ಆಂಟಿ, ಬೈಬೇಡಿ, ಚಿಕ್ಕವಳಲ್ವಾ ಅಂತ ಅಂದ ಸತಿ ಅವಳ ಪರ ವಹಿಸುತ್ತಾ. ಬ್ಯಾಂಡೇಜ್ ನೋಡಿ ನಮಗೇನಾದರೂ ಆಗಲಿ ಸಹಿಸ್ಕೊಳ್ಬೋದು, ಮಕ್ಕಳಿಗಾದರೆ ತಡ್ಕೊಳ್ಳೋದಕ್ಕಾಗಲ್ಲ. ಎದ್ದು ಓಡಾಡೋದಕ್ಕೆ ಹೋಗಬೇಡ, ಏನೇ ಬೇಕು ಅಂದರೂ ಕೂಗು ಆಯಿತಾ, ಅಡುಗೆ ಮಾಡಬೇಕು, ಮಾತಾಡ್ತಾ ಇದ್ದೀನಿ, ನಾನು ಬರ್ತೀನಿ ಅಂತ ಪೂರ್ಣಿಮಾ ಬಾಗಿಲು ಮುಚ್ಕೊಂಡು ಹೊರಗಡೆನೇ ಹೋದರು. ಅಣ್ಣ, ಆ ಪ್ಲೇಟ್ ಕೊಡು ಅಂತ ಅಂದ ನಕ್ಷತ್ರಳಿಗೆ. ಒಂದು ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಬಿಡ್ತೀನಿ, ಆಮೇಲೆ ತಿನ್ನುವಂತೆ ಅಂತ ನವೀನ್ ಹೇಳ್ದ. ಇಂಜೆಕ್ಷನ್ನ? ಬೇಡಪ್ಪ, ನನಗೆ ಇಂಜೆಕ್ಷನು ಟ್ಯಾಬ್ಲೆಟು ಇವೆಲ್ಲ ಆಗಲ್ಲ ಅಂತ ನಿರಾಕರಿಸಿದ್ಲು ನಕ್ಷತ್ರ. ಪೇಯ್ನ್ ಕಮ್ಮಿ ಆಗಬೇಕಾ ಬೇಡವಾ ಹೇಳು, ಚಿಕ್ಕ ಮಕ್ಳ ಥರ ಆಡ್ತೀಯಾ, ದೊಡ್ಡದಾಗಿ ಡೇರಿಂಗ್ ಅಂತೀಯಾ, ಚಿಕ್ಕ ಇಂಜೆಕ್ಷನಿಗೆ ಹೆದರ್ಕೊಳ್ತೀಯಾ. ಸಿರೇಂಜ್ ಫೀಲ್ ಮಾಡಿಕೊಂಡು ಶೋಲ್ಡರ್ಗೆ ಸ್ಪಿರಿಟ್ ಹಚ್ತಾ. ಏನು ಗೊತ್ತಾ, ಹೋದ ವರ್ಷ ಸಿಲೆಬಸ್ನಲ್ಲೇ ಇಂಜೆಕ್ಷನ್ ಕೊಡೋದು ಹೇಳ್ಕೊಟ್ಟಿದ್ದಾರೆ, ಸತಿ ಮೇಲೇ ಫಸ್ಟ್ ಟೈಮ್ ಟ್ರಯಲ್ ಮಾಡಿದ್ದು ಅಂತ ಇಂಜೆಕ್ಷನ್ ಕೊಟ್ಟು ಮುಗಿಸಿದ್ದ. ಮಾಯಿಗಾರ ಅಂತ ಅಂದ್ಕೊಂಡ್ಲು ಮನಸ್ಸಿನಲ್ಲೇ. ಮೂವರು ಚುರುಮುರಿ ತಿನ್ನುತ್ತಲೇ ನವೀನ್ ಸುತ್ತಮುತ್ತ ರೂಮನ್ನು ನೋಡಿ ಮೊದಲ ಬಾರಿಗೆ ಹಿಂದೆಯೇ ಪೂರ್ಣಿಮಾ ಊಟಕ್ಕೆ ಕರೆಯೋದಕ್ಕೆ ಬಂದರು. ಸತೀಶ್ ಮತ್ತು ನವೀನ್ ಇಬ್ಬರು ಕೈಕಾಲು ತೊಳೆಯಲು ಎದ್ದು ಆಚೆ ಹೋದರು. ನಕ್ಷತ್ರ ಕೂಡ ಫ್ರೆಶಪ್ ಆಗಿ ಅಪ್ಪನ ಆಸರೆಯಲ್ಲಿ ಡೈನಿಂಗ್ ಟೇಬಲ್ಗೆ ಬಂದಳು. ಅವಸರದಲ್ಲಿ ಏನೂ ಸ್ಪೆಷಲ್ ಮಾಡೋಕ್ಕಾಗಲಿಲ್ಲ, ಫಸ್ಟ್ ಟೈಮ್ ನಮ್ಮ ಮನೇಲಿ ಊಟಕ್ಕೆ ಬಂದಿದ್ದೀರಾ, ಬೇಜಾರು ಮಾಡ್ಕೋಬೇಡಿ ಅಂತ ಪೂರ್ಣಿಮಾ ಚಪಾತಿ ಬಡಿಸ್ತಾ ಹೇಳಿದ್ರು. ಇನ್ಮೇಲೆ ಬರ್ತಾನೆ ಇರ್ತೀವಿ ಬಿಡಿ ಆಂಟಿ ಅಂತ ಅಂದವನು ಡ್ರೆಸ್ಸಿಂಗ್ ಮಾಡೋಕ್ಕೆ ಅಂತ ಸತೀಶ್ ಸಮಜಾಯಿಷಿ ಕೊಡ್ತಾ ಹೇಳ್ದ. ಮತ್ತದೇ ಗಲಾಟೆ ಬಗ್ಗೆ ಮಾತನಾಡ್ತಾ ಊಟ ಮುಗಿಸಿ ಹಾಲ್ನಲ್ಲಿ ಎಲ್ಲರೂ ಎಲೆ ಅಡಿಕೆ ಹಾಕ್ಕೊಳ್ಳೋದಕ್ಕೆ ಕೂತ್ಕೊಂಡಾಗ ಗೌಡರು ನಿಧಾನವಾಗಿ ಸತಿಗೆ, ಅವನಿಗೆ ಎಲೆ ಹಾಕ್ಕೊಂಬೇಡ ಅಂತ ಅಂದರು. ಅದನ್ನೇ ಸತಿ ನವೀನ್ಗೆ ಹೇಳಿದ್ದ. ವೀಳ್ಯ ತಿಂದು ಮುಗಿಸಿದ ಗೌಡರು ವಾಚ್ ನೋಡ್ಕೊಳ್ತಾ, ಟೈಮ್ ಆಯಿತು, ನಾವಿನ್ನು ಹೊರಡ್ತೀವಿ ಎನ್ನುತ್ತಾ ಎದ್ದು ನಿಂತರು. ಅಷ್ಟರಲ್ಲಾಗಲೇ ನಕ್ಷತ್ರ ರೂಮ್ ಸೇರಿದ್ಲು. ಮೆಡಿಸಿನ್ ಬ್ಯಾಗ್ ತೆಗೆದುಕೊಳ್ಳಲು ರೂಮಿಗೆ ಬಂದ ನವೀನ್ಗೆ ಜರ್ಕಿನ್ ಹಿಂದಿರುಗಿಸೋದಕ್ಕೆ ಹೋದಾಗ ಇಟ್ಕೊಳ್ಳ ಅಂತ ಪ್ರಶ್ನಾರ್ಥಕವಾಗಿ ಅದುವರೆಗೂ ಮರೆಯಾಗಿದ್ದ ಪ್ರೇಮಿ ಎದುರಾದಂತೆ ಆಸೆಗಣ್ಣಿನಿಂದ ಕೇಳಿದ್ಲು. ಮತ್ತೇನು ಉತ್ತರಿಸಲಾಗದೆ ಬಾಯ್ ಗುಡ್ ನೈಟ್ ಎಂದಷ್ಟೇ ಹೇಳಿ ತಲೆ ತಗ್ಸಿದ್ಲು. ಕಾರಿನ ಬಳಿಗೆ ಕಳಿಸಲು ಬಂದ ವಿಶ್ವನಾಥರು ಅಕ್ಕಪಕ್ಕದಲ್ಲಿ ನಿಂತಿದ್ದ ಸತೀಶ್, ನವೀನ್ ಇಬ್ಬರ ಕೈ ಹಿಡ್ಕೊಂಡು, ನೀವಿವತ್ತು ನಕ್ಷತ್ರ ಅನ್ನೋ ಹುಡುಗಿನ ಮಾತ್ರ ಕರ್ಕೊಂಡು ಬರಲಿಲ್ಲ, ನನ್ನ ಜೀವನೇ ವಾಪಸ್ ತಂದು ಕೊಟ್ರಿ, ನಿಮ್ಮ ಉಪಕಾರನ ಈ ಜನ್ಮದಲ್ಲಿ ತೀರಿಸೋದಕ್ಕಾಗಲ್ಲ, ಮರೆಯೋದಕ್ಕಾಗಲ್ಲ ಅಂತ ಕಣ್ ತುಂಬಿಕೊಂಡು ಹೇಳಿದರು. ವಿಶ್ವನಾಥರ ಕಣ್ಣೀರು ನೋಡ್ತಲೇ ಮತ್ತಷ್ಟು ಮೃದುವಾದ ನವೀನ್. ಅವನಿಗೆ ಇದೆಲ್ಲ ಹೊಸದರಂತೆ ಭಾಸವಾಗಿತ್ತು. ಆಗ ಸತೀಶ್, ಅಂಕಲ್ ಹಾಗೆಲ್ಲ ಯಾಕೆ ಅನ್ಕೋತೀರಾ, ನನಗೂ ತಂಗಿ ಅಲ್ವಾ, ಅವಳು ನಮ್ಮ ಜವಾಬ್ದಾರಿ ಅಲ್ವಾ, ಬೇಜಾರಾಗಬೇಡಿ, ಏನೂ ಆಗಿಲ್ಲ, ಹುಷಾರಾಗಿದ್ದಾಳೆ, ನಿಮ್ಮ ಒಳ್ಳೆತನ ಅವಳನ್ನು ಕಾಪಾಡಿದೆ, ಮುಂದೇನೂ ಕಾಪಾಡುತ್ತೆ, ಆರಾಮಾಗಿರಿ, ನಾವಿನ್ನೂ ಹೊರಡ್ತೀವಿ ಅಂತ ಡ್ರೈವ್ ಮಾಡ್ತೀಯೇನೋ ಅಂತ ನವೀನ್ನ ಕೇಳ್ದ. ಇಲ್ಲ, ನೀನೇ ಮಾಡು ಅಂದು ನಾನು ನಾಡಿದ್ದು ಬರ್ತೀನಿ ಡ್ರೆಸ್ಸಿಂಗ್ ಮಾಡೋದಕ್ಕೆ ಅಂತ ಹೇಳಿದ ನವೀನ್ ಫ್ರಂಟ್ ಸೀಟ್ನಲ್ಲಿ ಕೂತ್ಕೊಳ್ತಾ. ವಿಶ್ವ ಅವರೇ, ಗಾಬರಿ ಆಗಬೇಡಿ, ಏನೂ ಆಗಿಲ್ವಲ್ಲ, ಸಮಾಧಾನ ಮಾಡ್ಕೊಳ್ಳಿ, ನಾವಿನ್ನೂ ಹೊರಡ್ತೀವಿ, ತುಂಬ ತಡ ಆಯಿತು ಅಂತ ಗೌಡ್ರು ಬ್ಯಾಕ್ ಸೀಟ್ನಲ್ಲಿ ಕೂತ್ಕೊಳ್ತಾ ಹೇಳಿದರು. ಸತಿ ಕಾರಿನ ಇಗ್ನಿಷನ್ ತಿರುಗಿಸಿದ. ಕಾರು ಚಲಿಸಲಾರಂಭಿಸಿತು. ಸ್ವಲ್ಪ ದೂರ ಹೋದ್ಮೇಲೆ, ಅಪ್ಪ ನಿಮ್ಮನ್ನು ಏನೋ ಕೇಳಲ್ಲ ಅಂತ ನವೀನ್ ಹೇಳ್ದ.
ಏನೋ ಹೊಸ್ದಾಗಿ ಪೀಠಕ್ಕೆ ಹಾಕಿ ಕೇಳ್ತಾ ಇದೆಯಾ, ಇದ್ಯಾವಾಗಿಂದ ಕಲಿತೆ ಅಂದರು ಗೌಡ್ರು. ಅಪ್ಪ ಅಕಸ್ಮಾತ್ ಇವತ್ತು ನಕ್ಷತ್ರ ನಿಮ್ಮ ಲಕ್ಷ್ಮಿ ಇಲ್ಲದೆ ನಾವು ಮಾತ್ರ ಬರೋದು ಲೇಟಾಗಿದ್ದರೆ ಇಷ್ಟೇ ಟೆನ್ಷನ್ ಗಾಬರಿ ಆಗ್ತಾಯಿದ್ರಾ ಅಂತ ಕೇಳಿದ್ದ. ಪ್ರಶ್ನೆ ನೇರವಾಗಿತ್ತು, ಆದರೆ ಪ್ರಶ್ನೆಯ ಮೂಲ ಕಾರಣ ಅರಿವಾಗಲಿಲ್ಲ ಯಾರಿಗೂ. ಆಗ ಗೌಡ್ರು, ಮನೆ ಮಗ ಮನೆಗೆ ಬಂದಿಲ್ಲ ಅಂದರೆ ಗಾಬರಿ ಆಗದೇ ಇರುತ್ತಾ, ಆದರೂ ಅದರ ಪ್ರಮಾಣ ಸ್ವಲ್ಪ ಕಮ್ಮಿ ಇರೋದು ಅಷ್ಟೇ. ಈ ಪ್ರಶ್ನೆ ಇವಾಗ ಯಾಕೆ ಬಂತು, ನಾನೇನಾದರೂ ನಿನ್ನ ಮೇಲೆ ಒತ್ತಡ ಹಾಕಿದ್ನಾ ಅಂತ ಗೌಡ್ರು ನೇರವಾಗಿ ಮರು ಪ್ರಶ್ನಿಸಿದರು. ತನ್ನ ಪ್ರಶ್ನೆನ ಅಪ್ಪ ಬೇರೆ ರೀತಿ ಅರ್ಥ ಮಾಡ್ಕೋತಿದ್ದಾರೆ ಅಂತ ಕ್ಷಣಾರ್ಧದಲ್ಲಿ ನವೀನ್ಗೆ ಅರ್ಥ ಆಗಿತ್ತು. ಹಾಗೇನಿಲ್ಲ ಅಪ್ಪ, ನಮ್ಮನೆಯಲ್ಲಿ ಹೆಣ್ಮಕ್ಳಿಲ್ವಲ್ಲ, ಹಾಗಾಗಿ ಡಿಫ್ರೆನ್ಸ್ ಗೊತ್ತಾಗಲಿಲ್ಲ, ಕೇಳಿದೆ ಅಷ್ಟೇ. ಆ್ಯಕ್ಚುಲಿ ನಮಗೂ ಆ ಗಲಾಟೆ ಆದಾಗ ಕ್ಯಾಂಪಸ್ನಲ್ಲಿ ಮಾತುಕತೆಯಲ್ಲಿ ನಕ್ಷತ್ರಳ ಬಗ್ಗೆ ಯೋಚನೆ ಮಾಡಲೇ ಇಲ್ಲ. ನೀವು ಕಾಲ್ ಮಾಡಿ ಹೇಳಿದಾಗಲೇ ನನ್ನ ಮೇಲೆ ನನಗೆ ಗಿಲ್ಟ್ ಫೀಲ್ ಆಯಿತು. ನಾನು ಅವಳನ್ನು ಮರ್ತೇ ಬಿಟ್ಟಿದ್ನಲ್ಲ ಅಂತ ಹೇಳ್ದ. ಹೌದಾ ಅಂತ ಗೌಡರು ಹುಬ್ಬೇರಿಸಿದ್ರು, ಮಗ ಮನಸ್ಸು ಬಿಚ್ಚಿ ಹೇಳಿದ್ದಕ್ಕೆ. ಫ್ಲೋನಲ್ಲಿ ಹೇಳಿದ ತಪ್ಪಿಗೆ ಅರಿವಾಗಿ, ಅಪ್ಪ ಅದೇನೋ ಫ್ಲೋನಲ್ಲಿ ಬಂದ್ಬಿಡ್ತು ಅಷ್ಟೇ ಅಂತ ಕಿವಿ ಹಿಡ್ಕೊಂಡು ನಾಲ್ಗೆ ಕಚ್ಕೊಂಡು ಹೇಳ್ದ. ಅದಕ್ಕೆ ಹೇಳೋದು, ಬ್ರೇಕ್ ಸರಿಯಾಗಿರಲಿ ಅಂತ ಅಂದ ಸತಿ ಗೇರ್ ಬದಲಾಯಿಸುತ್ತ. ಸಿಕ್ಕಿದ್ಲು ಅಂತ ಹೇಳೋವರೆಗೂ ಜೀವನದಲ್ಲಿ ಜೀವ ಇರಲಿಲ್ಲ ಗೊತ್ತಾ ನಿನಗೇನೆ. ಅಂಥದ್ರಲ್ಲಿ ಹೆತ್ತವ್ರವರು, ಅವ್ರಿಗೆ ಹಿಂಗಾಗಿರಬೇಡ. ವಯಸ್ಸಿಗೆ ಬಂದಿರೋ ಮಗಳು ಇಷ್ಟು ಗಲಾಟೆಯಲ್ಲಿ ಮನೆಗೆ ಬಂದಿಲ್ಲ ಅಂದರೆ ಹೇಗೆ? ಹೆತ್ತ ಕರಳಿನ ಸಂಕಟ ದೇವರಿಗೆ ಮುಟ್ಟಿದೆ ಇವತ್ತು ಅಂತ ಗೌಡರು ಹೆಗಲ ವಸ್ತ್ರದಿಂದ ಕಣ್ಣು ಒರೆಸ್ಕೊಳ್ತಾ ಹೇಳಿದರು. ನಂಗವರು ಕೈ ಹಿಡ್ಕೊಂಡು ನಿಮ್ಮ ಋಣ ಮರೆಯಲ್ಲ ಅಂತ ಅಂದ್ರಲ್ಲ ಅಪ್ಪ, ಆಗ ನಾವೇನೋ ಹುಡುಗರು, ಎಂಥ ಸಿಚುಯೇಷನಲ್ಲಿ ಬೇಕಾದರೂ ಕೈಲಿ ಬೈಕಿದ್ರೆ ಹೀರೋಗಳೇ. ಸ್ವಲ್ಪ ಸಿಟಿ ರೌಂಡ್ಸ್ ಮಾಡಿ ಹುಡುಕಿ ಕರ್ಕೊಂಡು ಬಂದ್ವಿ ಅಷ್ಟೇ. ಆದರೆ ಅದು ಅವ್ರ ಬಾಯಲ್ಲಿ ಅಷ್ಟು ದೊಡ್ಡ ಮಾತು ಆಡಿಸುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಮ್ಮನೆಯಲ್ಲೂ ಅಕ್ಕನೋ ತಂಗಿನೋ ಒಂದೇ ಒಂದು ಹೆಣ್ಮಗು ಇರಬೇಕಿತ್ತಪ್ಪ, ಆಗ ಕೆಲವೊಂದನ್ನು ಕಲಿಯೋದಕ್ಕೆ ಸಹಾಯ ಆಗೋದು ಅಂತ ನವೀನ್ ಭಾವುಕನಾಗುತ್ತಾ ಹೇಳಿದ್ದ. ನವೀನ್ ಬದಲಾಗಿದ್ದು ಸತಿಗೆ ಹೆಮ್ಮೆಯಾಗಿತ್ತು. ಅವನು ಸಂಜೆಯೇ ಗಮನಿಸಿದ್ದ. ಅಪ್ಪ ಮಗ ಮನಸ್ಸು ಬಿಚ್ಚಿ ಮಾತನಾಡಬೇಕಾದ್ರೆ ಮಧ್ಯ ಮಾತನಾಡಬಾರ್ದು ಅಂತ ಸುಮ್ಮನೆ ಡ್ರೈವಿಂಗ್ ಕಡೆ ಗಮನ ಹರಿಸಿದ್ದ. ನಾನ್ಯಾಕೆ ಲಕ್ಷ್ಮಿನ ಅಷ್ಟೊಂದು ಹಚ್ಕೊಂಡಿದ್ದೀನಿ ಅನ್ನೋದು ನಿನಗೆ ಪ್ರಶ್ನೆ ಆಗಿತ್ತಲ್ವಾ? ಬಹುಶಃ ಅದಕ್ಕೆ ಕಾರಣ ಈಗ ಸಿಕ್ಕಿರಬೇಕಲ್ವಾ ಅಂತ ಗೌಡ್ರು ಕೇಳಿದರು. ಅಪ್ಪ ಲವ್ ಯು ಅಂತ ಅಂದ ನವೀನ್ ತಂದೆಯ ಬಗ್ಗೆ ಹೆಮ್ಮೆಯಿಂದ. ಅಡ್ರೆಸ್ ಮಿಸ್ ಆಗಿದೆ ಅಂತ ಅಂದರು ಸತಿ ಗೌಡ್ರು ಇಬ್ಬರು ನಗುತ್ತಾ. ಅಂದಹಾಗೆ ಮನೇಲಿ ಯಾರೇ ಕೇಳಿದ್ರು ಲಕ್ಷ್ಮಿ ಈ ಥರ ಕಾಂಪ್ಲೆಕ್ಸ್ ಹತ್ರ ಸಿಕ್ಕಿದ್ಲು ಅಂತ ಹೇಳಬೇಡಿ, ಇಬ್ಬರು ಫ್ರೆಂಡ್ ಮನೇಲಿದ್ಲು, ಹೋಗಿ ಕರ್ಕೊಂಡು ಬಂದ್ವಿ ಅಂತ ಹೇಳಿ ಅಷ್ಟೇ ಅಂತ ಗೌಡ್ರು ಹೇಳಿದ್ರು. ಗೌಡರ ಮಾತಿನ ಹಿಂದಿದ್ದ ಸೂಕ್ಷ್ಮ ಅರಿತ ಸತಿ ಮಿರರ್ನಲ್ಲೇ ಮೆಚ್ಚುಗೆ ಸೂಸಿ ಆಯಿತು ಹೇಳಲ್ಲ ಅಂತ ಹೇಳಿದ್ದ. ಅಷ್ಟರಲ್ಲಿ ಮನೆ ಬಂದಿದ್ದರಿಂದ ಕೆಳಗಿಳಿದ ಗೌಡ್ರು, ಕಾರ್ನ ಶೆಡ್ಗಾಕಿ ಒಳಗಡೆ ಬನ್ನಿ ಇಬ್ಬರು, ಸತಿ ಇಲ್ಲೇ ಮಲ್ಕೊಳ್ಳೋ, ಬೆಳಗ್ಗೆ ಮನೆಗೆ ಹೋಗುವಂತೆ ಅಂತ ಹೇಳಿದ್ರು. ನವಿ ಕಾರ್ನ ಶೆಡ್ಗಾಕಿ ಬೈಕ್ ತೊಗೊಂಡು ಬಾರೋ, ಯತಿ ಮನೆಗೆ ಹೋಗೋಣ, ಯತಿ ಶ್ರೀಧರ ಅಲ್ಲೇ ಇದ್ದಾರಂತೆ, ಆವಾಗಲೇ ಹೇಳಿದರು ಅಂತ ಅಂದ ಸತಿ. ಇರು ಬಂದೆ ಎನ್ನುತ್ತಾ ನವೀನ್ ಕಾರನ್ನು ಶೆಡ್ ಕಡೆ ತಿರುಗಿಸಿದ್ದ. ಮನೆ ಅಂಗಳದಲ್ಲಿ ಗೌಡರ ಜೊತೆ ನಿಂತ ಸತಿ, ಏನು ಗೌಡ್ರೆ, ನಿಮ್ಮ ಸೊಸೆ ಮನೆಗೆ ಬಂದಿಲ್ಲ ಅಂದರೆ ಬೀಗರು ಹೇಗೆ ಗಾಬರಿ ಆಗ್ತಿರೋ ಹಾಗೆ ನಮ್ಮನೆಯಲ್ಲೂ ಗಾಬರಿ ಆಗಲ್ವಾ? ಗಂಡು ಜನ್ಮಕ್ಕೆ ಬೆಲೆನೇ ಇಲ್ಲ ಗೌಡ್ರೆ ಅಂತ ಅಂದ ತಮಾಷೆಯಾಗಿ. ನಮ್ಮ ಮನೆ ಬೆಳಕು, ಈ ಮನೆ ಮಹಾಲಕ್ಷ್ಮಿ ಆಗಬೇಕಾದವಳು ಕಣೋ, ಗಾಬರಿ ಆಗಲ್ವಾ ಅಂತ ಗೌಡ್ರು ಹೇಳಿದ್ರು. ಆದರೂ ಬಿಡಿ ಗೌಡ್ರೆ, ನೀವು ಸೊಸೆನ ಬಿಟ್ಕೊಡೋದಿಲ್ಲ, ಎಷ್ಟು ಸೇಫ್ ಮಾಡ್ತೀರಾ. ಖುಷಿ ಆಯಿತು, ನಿಮ್ಮ ಮೇಲಿನ ಗೌರವ ಡಬಲ್ ಆಗೋಯ್ತು. ಇದೇ ಖುಷಿಗೆ ಹಗ್ ಮಾಡ್ಕೊಳ್ಳ ಅಂತ ಅಂದ ಸತಿ. ಬಾರೋ ಅದನ್ನು ಕೇಳ್ತೀಯಾ ಅಂದರು ಗೌಡ್ರು ತೋಳುಗಳನ್ನು ಚಾಚ್ತಾ. ತಬ್ಕೊಂಡು, ನವೀನ ಯಾಕೆ ಸಪ್ಪಗಾಗಿದ್ದಾನೆ, ಸಂಜೆಯಿಂದ ಹುಡುಗಾಟಿಕೆ ಇಲ್ಲ, ತುಂಬ ಸೀರಿಯಸ್ ಆಗಿದ್ದಾನೆ ಅನ್ನಿಸ್ತಿಲ್ವಾ ಅಂತ ಕೇಳಿದ್ರು. ನಕ್ಷತ್ರ ಬಂದಿಲ್ಲ ಅಂತ ಗೊತ್ತಾದ ಕೂಡಲೇ ನಿಮ್ಮೆಲ್ಲರಿಗಿಂತ ಜಾಸ್ತಿ ಟೆನ್ಷನ್ನಲ್ಲಿದ್ದ. ರೋಡಲ್ಲಿ ಅಳ್ತಾನೆ ಡ್ರೈವ್ ಮಾಡ್ತಿದ್ದ. ನೋಡೋಕ್ಕಾಗಲಿಲ್ಲ ಗೌಡ್ರೆ ಅವನ ಸಂಕಟನ. ನಕ್ಷತ್ರ ಸಿಕ್ಕಿದಾಗ ಓದ ಉಸಿರು ವಾಪಸ್ ಬಂದಂಗೆ ತಬ್ಕೊಂಡ್ಬಿಟ್ಟ. ನಾನು ಇಷ್ಟು ದಿವಸ ಅವಾಗವಾಗ ಬೈತಿದ್ದೆ, ಅವನಿಗೆ ಬರೀ ಕ್ಯಾತೆ ಮಾಡ್ತೀಯಾ, ಗೋಳು ಹಿಕ್ಕೋತೀಯ ಅಂತ. ಆದರೆ ಈ ಮಟ್ಟಕ್ಕೆ ಲವ್ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಅವಳು ಸಿಕ್ಕಿದಾಗಿಂದ ಅವಳು ಅವನ ಸ್ವತ್ತು, ಅವಳನ್ನ ಜವಾಬ್ದಾರಿ ತನ್ನದು ಅನ್ನೋ ಹಾಗೆ ಬಿಹೇವ್ ಮಾಡ್ತಾನೆ. ನೋಡಿದ್ರಲ್ಲ, ಡ್ರೈವ್ ಕೂಡ ಮಾಡಲಿಲ್ಲ. ಲವ್ ಮಾಡೋದಷ್ಟೇ ಅಲ್ಲ, ತುಂಬ ಕೇರ್ ಕೂಡ ಮಾಡ್ತಾನೆ. ಇವತ್ತೇ ನನಗೂ ಅರ್ಥ ಆಗಿದ್ದು. ಹಾಗೆ ಮತ್ತೊಂದು ವಿಷಯ ಅಂದವನು ಹೇಳಲೋ ಬೇಡವೋ ಎಂಬಂತೆ ಮಾತು ನಿಲ್ಲಿಸಿದ್ದ ಸತೀಶ್. ಮತ್ತೇನು ಅಂತ ಹುಬ್ಬೇರಿಸಿದ್ರು ಗೌಡ್ರು. ಆಟೋ ಇಳಿದು ಓಡೋ ಅರ್ಜೆಂಟ್ನಲ್ಲಿ ಯಾವುದೋ ಸ್ಕ್ರೂಗೇನೋ ಸಿಕ್ಕಿ ನಕ್ಷತ್ರ ಬಟ್ಟೆ ಹರಿದಿತ್ತು ಸ್ವಲ್ಪ. ನಕ್ಷತ್ರ ನನ್ನ ಯತಿನ ಅಣ್ಣಂದ್ರು ಅಂದ್ಕೊಂಡಿದ್ದಾಳೆ ಅಂತಾಳೆ ಕೂಡ. ಆದರೆ ಅವಳು ನಮ್ಮಿಬ್ಬರ ಹತ್ರ ಹೇಳಿಲ್ಲ ಆ ವಿಷಯನ. ಯತಿ ಶ್ರೀಧರನ್ನ ಮೊದಲೇ ಕಳಿಸಿದ್ದ ನವಿ ನಿಮ್ಮನ್ನು ಕರ್ಕೊಂಡು ಬರೋಕೆ ಅಂತ. ನಾನು ಹೊರಗಡೆ ಬಂದ ಮೇಲೆ ನವಿಗೆ ಮಾತ್ರ ಹೇಳಿದ್ದಾಳೆ. ಸಿಕ್ಕಿದಾಗಲೆಲ್ಲ ಕೋಳಿ ಜಗಳ ಕಾಯ್ತಾಳೆ, ಆದರೂ ಅವನ ಹತ್ರನೇ ಹೇಳ್ಕೊಂಡಿದ್ದು. ನವಿ ಕೂಡ ಡೈರೆಕ್ಟ್ ನಾವೇ ಕರ್ಕೊಂಡು ಹೋಗೋದು ಸರಿಯಲ್ಲ, ಹಿರಿಯರು ಇರಬೇಕು ಅಂತ ನಿಮ್ಮನ್ನು ಕರ್ಕೊಂಡು ಬರೋಕೆ ಕಳಿಸ್ದ. ಒಟ್ಟಿನಲ್ಲಿ ಇಬ್ಬರು ಮೆಚೂರ್ಡಾಗಿ ಬಿಹೇವ್ ಮಾಡಿದ್ರು ಅನ್ನಿಸ್ತು. ನನಗೆ ನಿಮಗೆ ಏನನ್ಸುತ್ತೆ ಅಂತ ಅಂದ ಸತಿ. ನಿಜ ಕಣೋ, ಹೆಣ್ಣಿಗೆ ತನ್ನ ಬಾಳ ಸಂಗಾತಿಯನ್ನು ಹೊರತಾಗಿ ತಂದೆ ಕೂಡ ಪರಪುರುಷನೇ ಅಂತ ಹೇಳೋ ಅಷ್ಟರಲ್ಲಿ ನವೀನ್ ಬಂದಿದ್ದರಿಂದ ಅವರಿಬ್ಬರ ಮಾತು ಅಲ್ಲಿಗೆ ನಿಂತಿತ್ತು.
ಯಾಕೋ ಇಷ್ಟೊತ್ತು ಅಂತ ಸತಿ ಕೇಳ್ದ. ಗಾಡಿ ತೆಗಿಯೋಕ್ಕಾಗಬಾರ್ದು, ಹಾಗೆ ಶೆಡ್ ತುಂಬ ಎಳೆದಿದ್ದಾರೆ, 10 ಟೈಮ್ ಆಗಿದೆ. ಅಪ್ಪ ಬೆಳಗ್ಗೆ ಬರ್ತೀನಿ ಅಂತ ಹೇಳ್ತಾ ಅವರತ್ತ ಹೋದ ಬಳಿಕ ಒಳ ನಡೆದರು ಗೌಡರು. ಇಲ್ಲಿಗೆ 10ನೇ ಅಧ್ಯಾಯ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.